ನಮಸ್ಕಾರ ವೀಕ್ಷಕರೇ, ನಾನೀಗ ಪಟ್ನಾ ರಾಜಧಾನಿ ವ್ಯಾಪ್ತಿಯಲ್ಲಿ ಬರುವಂತಹ ಮನೇರ್ ವಿಧಾನಸಭೆಯಲ್ಲಿದ್ದೇನೆ. ಮನೇರ್ ವಿಧಾನಸಭೆದ ಅಹಿಯಾಪುರ ಎಂಬ ಮುಸಹರ್ ಟೋಲಿ, ಮುಸಹರರು ಅಂದರೆ ಇಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯದವರು, EBC. ಅವರು ಈ ಜೀತನ್ ರಾಮ್ ಮಾಂಜಿ ಅವರ ಸಮುದಾಯಕ್ಕೆ ಸೇರಿದವರು. ಸೊ ಅವರು ಬೇರೆ ಬೇರೆ ಈ ಜಿಲ್ಲೆ, ಬಿಹಾರದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಾಣಿಸ್ಕೊಳ್ತಾರೆ. ಈಗ ನಾವು ಪಟ್ನಾದ ಮನೇರ್ನಲ್ಲಿದ್ದೇವೆ. ಅವ್ರ ಜೊತೆಗೆ ಮಾತಾಡೋಣ. ಅವ್ರ ಸಮಸ್ಯೆಗಳಿಂದ ಸಾಕಷ್ಟು ಸಮಸ್ಯೆಗಳನ್ನು ಹೇಳ್ತಾ ಇದ್ದಾರೆ. ನಮ್ಮನ್ನು ಸರ್ಕಾರ ನೋಡ್ತಾ ಇಲ್ಲ, ಅವರ ಮನೆಗಳನ್ನು ನೋಡಿದ್ರಂತೂ ಇದೊಂದು ಜೀವಿಸಲಿಕ್ಕೆ ಲಾಯಕ ಆಗಿರುವಂಥ ಮನೆಗಳೇ ಅಲ್ಲ ಅನ್ನೋದು ಅದನ್ನು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಂದು ರೀತಿಯಲ್ಲಿ ಟರ್ಪಲ್ ಹಾಕಿರುವಂಥದ್ದು ಅಥವಾ ಶೀಟ್ ಹಾಕಿರುವಂಥ ಮನೆಗಳು, ಬಹಳ ಕೆಟ್ಟದಾದಂಥ ಪರಿಸ್ಥಿತಿಯಲ್ಲಿದ್ದಾರೆ. ನಮಗೆ ಯಾವುದೇ ಮನೆಗಳು ಸಿಕ್ಕಿಲ್ಲ ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ಅನ್ನೋ ಒಂದು ಬೇಸರದ ಮಾತುಗಳನ್ನು ಆಡ್ತಾರೆ. ಸೊ ಅವರು ಏನು ಹೇಳ್ತಾರೆ ಅವರಿಂದ ಕೇಳೋಣ. ನೋಡಿ, ನಾನೀಗ ಈ ಮನೆ ಒಳಗೆ ಹೋಗ್ತಾ ಇದ್ದೇನೆ. ನೋಡಿ ಈ ಮನೆ ಹೇಗಿದೆ ನೋಡಿ. ಇದು ಪಟ್ಟಣದಿಂದ ಸುಮಾರು 30 ಕಿಲೋಮೀಟ್ರ್ ದೂರದಲ್ಲಷ್ಟೇ ಇರೋದು. ನೋಡಿ ಇಲ್ಲೇ ಇದ್ರ ತಲೆ ಎತ್ತಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ. ನೆಲದಿಂದ ಅತ್ಯಂತ ಕಡಿಮೆ ಒಂದು 4 ಮೀಟ್ರ್ ಹೈಟ್ ಇರ್ಬೋದು ಅಷ್ಟೇ. ತಗ್ಗಿ ಬಗ್ಗಿಕೊಂಡೇ ನಡಿಬೇಕು. ಇದು ಮುಸಾರ್ ಸಮುದಾಯದ ಜನರ ಮನೆಗಳು. ಈ ಸಮುದಾಯವನ್ನು ರೆಪ್ರೆಸೆಂಟ್ ಮಾಡುವಂಥ ಜೀತನ್ ರಾಮ್ ಮಾಂಜಿ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಒಮ್ಮೆ ಆಗಿದ್ದರು. ನಿತೀಶ್ ಕುಮಾರ್ ಅವ್ರನ್ನ 2015ರಲ್ಲಿ ಒಮ್ಮೆ ಮುಖ್ಯಮಂತ್ರಿ ಮಾಡಿದರು. ನೋಡಿ ಈ ಮನೆ ಹೀಗಿದೆ ನೋಡಿ. ಇಲ್ಲೇ ಅಡುಗೆ, ಪಾತ್ರೆ ಪಗಡೆಗಳು ಬರೀ ಇಟ್ಟಿಗೆಯಲ್ಲಿ ಮಾಡಿದ್ದಾರೆ ಅಷ್ಟೇ. ಒಂದು ಸಣ್ಣ ಲೈಟ್ ಹಾಕ್ಕೊಂಡಿದ್ದಾರೆ ನೋಡಿ. ಇಲ್ಲೇ ಮಲ್ಗೋದು. ಇದೇ ಮನೆ. ಒಂದು 25-30 ವರ್ಷಗಳಿಂದ ಈ ಮನೆಯಲ್ಲಿ ಈ ಜನಗಳು ವಾಸವಾಗಿದ್ದಾರೆ. ನಮಗೆ ಮನೆ ಕಟ್ಟಿಕೊಡಿ ಅಂತ 10 ಅರ್ಜಿಗಳನ್ನು ಕೊಟ್ಟರು, ಮನೆ ನಿರ್ಮಾಣ ಆಗಿಲ್ಲ ಅಂತೆ. ನೋಡಿ ಸರ್, ನಮ್ಮ ಮನೆ ಪರಿಸ್ಥಿತಿಗಳನ್ನು ತೋರಿಸಿ, ಸ್ವಲ್ಪ ಸರ್ಕಾರ ಈಗಲಾದರೂ ನೋಡಲಿ, ಇದನ್ನು ನಮ್ಮ ಸಮಸ್ಯೆಗಳು ಅವ್ರ ಗಮನಕ್ಕೆ ಬರಲಿ ಅಂತ ನಮ್ಮ ಹತ್ರ ಹೇಳ್ತಾ ಇದ್ದಾರೆ. ನೋಡಿ ಈ ಮಹಿಳೆ ಈಗ ಅವರ ಮನೆ ತೋರಿಸ್ತಾನೆ ಅಂತ, ನೋಡೋಣ, ಅವ್ರ ಜೊತೆ ಹೋಗೋಣ. ಚಲೋ, ಕಹಾ ದಿಖಾओ आपका घर. ನೋಡಿ, ಅಂದರೆ ಮನೆ ಅಂತ ಹೆಸರಿಗೆ ಅಂತ ಅಷ್ಟೇ ಇದೆ, ಹೆಸರಿಗೆ ಮನೆ ಅಂತ ಹೇಳೋದಂತೆ. ನೋಡೋಣ ಅದು ಹೆಂಗಿದೆ ಅಂತ. ಈಗ ಬಾಗಿಲೆಲ್ಲ ಏನೂ ಇಲ್ಲ, ಹಿಂಗೆ ನುಗ್ಗೋದೆ. ಅಯ್ಯೋ ದೇವ್ರೆ, ये क्या हुआ था? बारिश के छत गिरता है, पानी. हाँ ನೋಡಿ, ಮಳೆ ಬಂದಾಗ ಬಿದ್ದಿರೋದು ಇದು. ಅಂದರೆ ಮಳೆ ಬಂದು ಮೇಲೆ ಇಟ್ಟಿಗೆಗಳೆಲ್ಲ ಉದುರಿ ಕೆಳಗೆ ಬಿದ್ದಿದೆ. ರಿಪೇರಿ ಮಾಡಿಸೋಣ ಅಂತ ಹೇಳಿದ್ರೆ ದುಡ್ಡಿಲ್ಲ. ಇನ್ನೇನು ಮಾಡೋದು, ಇಲ್ಲೇ ಬದುಕೋದು. लाइट है अंदर? लाइट नहीं है ना है. ये घर के अंदर कितना लोग रहते हैं? विद्यार्थी सोता है ना, उन्हें सोता है. क्या बोल रहे हैं? बेटी पुतो सब सोता है, सब एक ही घर में रहते हैं सर. अभी इसी रूम पे रहते हैं बेटी सब. लाइट वाइट है कुछ? जितना कमी नहीं होता है उतना भोजन ಏನಪ್ಪ ಇದು ಹಿಂಗಿದೆ. बिजली का भी फ्री, आपको लाइट लेना चाहिए. ನಾಯಿ ಕೂತಿದೆ ಸ್ವಾಗತ ಮಾಡೋಕ್ಕೆ. ನಾಯಿ ಅಂತೆ ಬದುಕು ಮನುಷ್ಯರದ್ದು. ಅಯ್ಯೋ ದೇವ್ರೆ. ಈ ಸಮುದಾಯಕ್ಕೆ ಒಮ್ಮೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಿತ್ತು. ಅವರು ಹಿಂದೂಸ್ತಾನ್ ಅವಾಮಿ ಮೋರ್ಚಾ HM ಪಕ್ಷದ ನಾಯಕರು ಜೀತನ್ ರಾಮ್ ಮಾಂಜಿ. ತಮ್ಮ ಕಮ್ಯುನಿಟಿಯನ್ನು ಎಷ್ಟು ಡೆವಲಪ್ ಮಾಡಿದ್ದಾರೆ ಅಂತ ಅವ್ರ ಹತ್ರ ಕೇಳಿದರೆ ಬಹುಶಃ ಉತ್ತರ ಇರಲಿಕ್ಕಿಲ್ಲ. ಆದರೆ ಅವರ ಕಮ್ಯುನಿಟಿಯವರ ಜೀವನ ನೋಡಿದರೆ ದೇವರಿಗೆ ಪ್ರೀತಿ. ನೋಡಿ ಇಲ್ಲಿ ಬದುಕಬೇಕು. आप कुछ बोलना चाहते हैं? बहुत पुराना घर है सर. अच्छा, कितना पुराना घर है ये? बहुत साल पुरखों पुराने गुजर गया इस घर में. तो ये नया घर के लिए आपने प्रधानमंत्री आवास योजना के लिए कुछ फॉर्म भर के दिया है क्या? या फॉर्म भराता है, समझे किसी को चमत्कार होता है तो चल आता है, नहीं होता है इसको रह जाता है. तो ग्राम मुखिया क्या बोलता है? ग्राम मुखिया सब अपना फेरा में रहता है, खाली वोट दे चक्कर में रहता है. ಅಂದ್ರೆ ಇವರು ಗ್ರಾಮ ಮುಖ್ಯ ಅಂದ್ರೆ खाली वोट दो सके. ಗ್ರಾಮವನ್ನು ನೋಡ್ಕೊಳ್ಳುವಂತ ಯಾರು ಮುಖ್ಯಸ್ಥ ಇದ್ದಾನೆ ಅವನ ಕೆಲಸದಲ್ಲಿ ಬಿಸಿ ಇರ್ತಾನೆ ಬಿಟ್ರೆ
ನಮ್ಮ ಹಿತವನ್ನು ಅವನೇನು ನೋಡ್ಕೊಳ್ಳೋದಿಲ್ಲ ಅಂತ ಬಹಳ ಬೇಸರ. नहीं पानी की व्यवस्था है यहाँ, नहीं जो थी सब गंदगी जाता है तो गाड़ी सुनते हैं, गाड़ी दुआरी पर जाता है तो पानी की व्यवस्था रहता है, नल रहता है अच्छा से पानी साफ कहाँ से सफाई आता रहता है है। आपको? वैसे पीने के लिए कहाँ से? पीने वाला पानी निरंतर चापाकल से आता है। पीने के लायक है पानी? पूरा मुसहरी के भरपाई एक कल पर होता है। अच्छा, पानी पीने का लायक है? हाँ पीने के लायक है, साफ है थोड़ा सा। बारिश से सब घर गिर गया सर। आपका ये तबीयत खराब हो जाएगा तो कहाँ जाते हैं आप? इधर अस्पताल है? अस्पताल नहीं है सर, जाते हैं लक्ष्मणपुर उधर बेला, वहाँ जाते हैं। हाँ लेकिन एक ठीक वाला घर चाहिए आपको, आप लोगों को, सबको। हाँ ठीक घर रहने के लिए। हाँ रहने के लिए घर चाहिए सर, पानी चाहिए, नल्ला चाहिए, इतनी गली गलचा साफ सफाई रहे, गली साफ सफाई रहे। हाँ ठीक है। देव मांझी, क्या नाम है? चंद्रदेव मांझी। यहाँ का आपका समस्या क्या क्या है? यहाँ की समस्या है कि मेरा समस्या है सबसे पहले कि हम लोग के नल जल एकदम बहुत ज़रूरी है, और घर मकान बहुत ज़रूरी है। एकदम झोपड़ा मड़ई में हम लोग रह रहे हैं। ये मकान ठीक नहीं है आपका? ना। चलिए ना सर। कितना साल हो गए मकान होके? मकान तो बहुत दिन के लगता है कि अब देह पर गिरने वाला है। 30 साल पुराना है, 30 साल पुराना। तो राज्य सरकार या केंद्र सरकार से आपको मकान नहीं मिला? नहीं। आपने फॉर्म भर के दिया है? बहुत जगह फॉर्म भर के दिया है? बहुत जमा। आप मांझी का समुदाय से है, आपका लीडर मांझी इधर आए थे क्या? कभी नहीं। क्यों? आप उनसे मिलने के लिए गए थे? तो कभी मिलने के लिए हम लोग के पते रहता, अब उनका सब पते है, जहाँ बैठते हैं उनका पता नहीं है कि कहाँ हमार जमतगर मांझी है। हैं? आपका बच्चे का पढ़ाई कैसे होता है? पढ़ाई लिखाई तो हमरा 4 ठो बच्चा था, तो कुछ ढंग से हम पढ़ा लिखा, खेत में कमाने वाला आदमी थे, मैट्रिक तक जोड़ लगाए हैं। अब पैसा नहीं जुट पाया, नहीं पढ़ा, दूसरा नहीं क्वेश्चन हम भरवा सके। चलिए ना सर घर देखे सबके। ನನಗೆ ಅಹಿಯಾಪುರದ ಈ ಮುಸಾರ್ ಟೋಲಿ ಅಥವಾ ಮುಸಾರ್ ಈ ಕಾಲನಿ ಏನಿದೆ ಅದರ ಇನ್ನೊಂದು ಭಾಗಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ಇಲ್ಲಿ ಇವರು ಹೇಗೆ ಜೀವಿಸ್ತಾ ಇದ್ದಾರೆ ನೋಡಿ. ಇವರು ಬಿಹಾರದಲ್ಲಿ ಅತ್ಯಂತ ಹಿಂದುಳಿದ ಸಮಾಜದವರು. ಯಹಿ ಘರ ಹೈ ಯೇ ವಾಲಾ ಭೈ? सब घर है। ಇದು ಇನ್ನೊಂದು ಮನೆ, ಒಂದು ಸಣ್ಣ ಮನೆ ಇಟ್ಟಿಗೆಯಲ್ಲಿ ಮಾಡಿರೋದು ನೋಡಿ. ಇಷ್ಟರಲ್ಲೇ ವಾಸ. ಇಲ್ಲಿ ಹಾವುಗಳು ಬಂದರೂ ಗೊತ್ತಾಗೋದಿಲ್ಲ. 10,000 रुपया मिला आपको? ಪಟ್ಟಣದಿಂದ ಸುಮಾರು 35-40 ಕಿಲೋಮೀಟ್ರ್ ಅಷ್ಟೂ ಇಲ್ಲ. ರಾಜಧಾನಿ ಅಂತ ಬಿಹಾರ ರಾಜಧಾನಿಯಿಂದ 30 ಕಿಲೋಮೀಟ್ರ್ ದೂರದಲ್ಲಿರುವಂಥ ಜನರ ಪರಿಸ್ಥಿತಿ. ಆ ಕಡೆ ಈಗ ಇವರ ಕಾಲನಿಯ ಪಕ್ಕದಲ್ಲಿರುವಂಥ ಹೈವೇಲಿ ದೊಡ್ಡ ದೊಡ್ಡ ವಾಹನಗಳು ಹೋಗ್ತವೆ. ಆ ರಸ್ತೆಗಳಿಗೆ ಅಟ್ಯಾಚ್ ಆಗಿ ಈ ಕಾಲನಿ ಇದೆ. ನೇತಾಗಳು, ರಾಜಕಾರಣಿಗಳು, ಜನಪ್ರತಿನಿಧಿಗಳು ನಿತ್ಯವೂ 10 ಬಾರಿ ಈ ರೋಡಲ್ಲಿ ಪಾಸಾಗಿ ಹೋಗ್ತಾರೆ. ಆದರೆ ಈ ಮುಸಾರ ಜೀವನ ಮಾತ್ರ ಬದಲಾಗಲಿಲ್ಲ. ಇದು ಇಲ್ಲಿ ಕಾಲು ನೋಡಿದ್ರೆ ಹೀಗೂ ಬದುಕಬೇಕಂತ ಅನಿಸ್ತದೆ ಒಮ್ಮೊಮ್ಮೆ. ವೀಕ್ಷಕರು, ಇಲ್ಲಿ ಇನ್ನೊಂದು ಸಮಸ್ಯೆನ ನಾನಿಲ್ಲಿ ನಿಮ್ಮ ಗಮನಕ್ಕೆ ತರಬೇಕೇನು ಅಂತ ಹೇಳಿದರೆ, ನೋಡಿ ಇದು ಎಷ್ಟೆಷ್ಟು ಕಡಿದಾದ ಒಂದು ಕಾಲನಿಗಳಿದೆ ಅಂತ ಹೇಳಿ. ಸರಿಯಾಗಿ ನೀರು ಹರಿದು ಹೋಗ್ಲಿಕ್ಕೆ ಜಾಗ ಇಲ್ಲ. ಎಲ್ಲಾದರೂ ಮಳೆ ಜೋರು ಬಂದರೆ ಒಂದು ಮನೆ ಉದುರು ಬೀಳುತ್ತದೆ, ಈ ಇಟ್ಟಿಗೆಗಳೆಲ್ಲ ಕಿತ್ತು ಕೆಳಗೆ ಬೀಳುತ್ತೆ. ಸೊ ಹಾಗಾಗಿ ಅವರಿಗೆ ಮನೆ ಇಲ್ಲ ಅಂತಾಗುತ್ತೆ, ಬೇರೆಯವ್ರ ಮನೆಯಲ್ಲೂ ಉಳ್ಕೊಳ್ಬೇಕಾಗತ್ತೆ. ಇನ್ನೊಂದು, ಇಲ್ಲಿ ಕೆಳಗೆ ನೀರು ಹರಿದು ಬರಬೇಕಾದ್ರೆ ಅದು ನೇರವಾಗಿ ಆ ನೀರು ಹರಿದು ಮನೆ ಒಳಗೆ ಹೋಗಿಬಿಡುತ್ತೆ. ಸೈಡ್ ಆಗೋಣ. ಸೊ ಈ ಮನೆ ಒಳಗೆ ನೇರವಾಗಿ ಹರಿದು ಹೋಗುತ್ತೆ. क्या समस्या है? समस्या तो है सर है कि घर ला दिक्कत है, बेटा पुतों के पाने के दिक्कत है सर, बहुत हम दिक्कत सर हैं। सर हम बारिश आवा तो सब भर जाता है सर, पानी से पड़ता है सर। ನೋಡಿ, ನೀರು ಪ್ರವಾಹ ಮಳೆ ಜೋರು ಬಂದ್ರೆ ಇಲ್ಲಿ ನೀರು ತುಂಬಿಡುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. पानी भर जाता है। जी तो जब पानी भरेगा आप क्या करते हैं इधर? कैसे क्या करते हैं? पानी उपज के गली में बिकते हैं सर। हमने बाले बच्चे ऐसे खड़ा होकर के सोते पड़ते हैं सर। क्या करें, रात भर आते हैं सर,
हमने बाले बच्चे अगोर के रहते हैं, पानी बुनी ने लैकन फैकन अगोर के रहता है, खड़ा रहता है पैर पर। तो इसके ये समस्या हाँ समझिया सर। नहीं, किसी से बोला नहीं ये समस्या? नहीं नहीं सर, किसको से नहीं बोले हैं सर। नहीं, आपका ये समस्या के बारे में ग्राम मुखिया के बोले मुखिया के बोले तो मुखिया अपना पद पर रहता है सर। हाँ मुखिया अपन पद पर रहता है। मुखिया कुछ को जान रहा है कि किसको गरीब के हल कर रहा है? नहीं सर, नहीं कर रहा है। ये हमनी के गरीब के बहुत धकिया हमको दे रहे हैं सर। देखिए पहले आप घर में गए सर, हमको देख लीजिए सर, घर झुंगे झोपड़ी हमने के सर, झुंगे झोपड़ी है सर, गरीब आदमी है हमने के, खेती ना बारी, हमने गरीब आदमी कमाते हैं तो खाते हैं। जीने के लिए क्या करते हैं हम? जीने के लिए क्या करते हैं? जीने के सर वह कमाते तो खाते हैं सर। अनताव का करेंगे सर, चोरी चमारी करेंगे सर, तो चोरी चमारी करेंगे तो मराइए जाएंगे। हम नहीं बस कमाते हैं खाते हैं सर, गरीब आदमी। समझ गया। पीने के जल के बहुत दिक्कत है। जल है सर, जल है तो पानी ठीक नहीं है। नहीं हाँ, पानी के पीने के बहुत दिक्कत है। पानी के सर फिर बारिश होता है तो घर में भर जाता है पानी। अभी पानी बरकेगा तब इतना ने पानी ने खड़ा होकर के सर बोलेंगे, इतना पानी भर ना सर। ये घर में पानी बाल्टी से लेकर उधर से भर जाता, उधर जाके देखा ना सर, उन्हें चल के देखे सर। हम नहीं गलत बोलेंगे तो 5 तुम्हारे सर। देखता हूँ। हाँ ಇವರ ಹೆಸರು ಲಕ್ಪತಿಯ ದೇವಿ ಅಂತ ಹೇಳಿ. ಲಕ್ಪತಿ ಅಲ್ಲ, 1000 ರೂಪಾಯಿ ಕೂಡ ಅವ್ರ ಹತ್ರ ಇಲ್ಲ ಇನ್ನು. ಪಾಪ ಹೆಸರು ಲಕ್ಪತಿಯ ದೇವಿ ಅಂತ ಇದೆ ಇಲ್ಲಿ. ಅವ್ರ ಹೆಸರು ಲಕ್ಪತಿಯ ದೇವಿ ಅಂತ ಹೇಳಿದಾಗ ಜನ ನಗ್ತಾ ಇದ್ರು. ಅದೊಂದು ಏನು ಮಾಡೋದು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಇವರ ಮನೆ, ನನ್ನ ಮನೆ ನೋಡಿ ಅಂತ ಹೇಳಿದರು. ಅವರ ಮನೆ ನೋಡೋಣ. ನೋಡಿ, ಇದು ಯಾವಾಗ ಬೇಕಾದ್ರೂ ಉದುರ್ಬೋದು. ಥೋಡ ಪೀಚೆ ಮಾತಾಜಿ, ಇದು ಇಟ್ಟಿಗೆಗಳು. ಇಲ್ಲಿ ಏನಾದರೂ ಜೋರು ಮಳೆ ಬಂದರೆ ಇದು ಉದುರಿ ಬೀಳುತ್ತೆ ಅಂತ ಹೇಳೋದು ಅವರ ಭಯ. ಹಾಗೆ ಒಂದು ಅಟ್ಲೀಸ್ಟ್ ಒಂದು ಸಿಮೆಂಟಿನ ಮನೆ ಕಟ್ಕೊಟ್ರೆ ನಾವು ಅಟ್ಲೀಸ್ಟ್ ಒಂದು ಬದುಕಲಿಕ್ಕೆ ಸರಿಯಾದ ಮನೆ ಇದೆ, ಅದರಲ್ಲಿ ಆದರೂ ನೆಮ್ಮದಿಯಿಂದ ಜೀವನ ಮಾಡ್ತೇವೆ ಅಂತ ಹೇಳೋದಷ್ಟೇ ಅವರ ಬೇಡಿಕೆ. ಬೇರೆ ಯಾವುದೇ ದೊಡ್ಡ ಬೇಡಿಕೆ ಏನಿಲ್ಲ. ನಮಗೆ 10,000 ಕೊಡಿ, 20,000 ಕೊಡಿ, ಅಥವಾ 50,000 ಕೊಡಿ, ದುಡ್ಡು ಕೊಡಿ ಅಂತ ಅವ್ರೇನು ಕೇಳ್ತಿಲ್ಲ. ಒಂದು ನೆಮ್ಮದಿಯ ಮನೆ ಕಟ್ಟಿಸ್ಕೊಡಿ ಅಂತ ಅಷ್ಟೇ ಅವ್ರು ಕೇಳೋದು. ಅವ್ರ ಅರ್ಜಿ ಸರಿಯಾಗಿ ಕೊಟ್ಟಿಲ್ವೋ ಅಥವಾ ಇಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಅವರಿಗೆ ಪ್ರತಿಸ್ಪಂದನೆ ಮಾಡ್ತಿಲ್ವೋ ಅದೇನು ಗೊತ್ತಾಗ್ತಿಲ್ಲ. ಇಲ್ಲಿ ಕೆಲವು ಮಹಿಳೆಯರಿಗೆ, ವೃದ್ಧ ಮಹಿಳೆಯರಲ್ಲಿ ನಿಮಗೆ ವಿಧವಾ ಪೆನ್ಷನ್ ಸಿಗ್ತಾ ಇದೆ ಅಂತ ಕೇಳಿದರೆ ಅದರ ಬಗ್ಗೆ ಮಾಹಿತಿ ಇಲ್ಲ, ನನಗಂತೂ ಯಾವುದೇ ದುಡ್ಡು ಬರ್ತಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರಿಗೆ ಕೆಲವರಿಗೆ ಇಲ್ಲಿ ಅದರ ಜಾಗೃತಿ ಅಥವಾ ಮಾಹಿತಿ ಅರಿವು ಕೂಡ ಇಲ್ಲ. ವಿಧವಾ ಪೆನ್ಷನ್ನ ನಿತೀಶ್ ಸರ್ಕಾರ 1,100 ರೂಪಾಯಿ ಕೊಡ್ತಾ ಇದೆ ಅಂತ ಹೇಳೋದು. ಸೊ ಹಾಗಾಗಿ ನಮ್ಮಿಂದಾಗುವಂಥ ಮಟ್ಟಿಗೆ ಅವರಿಗೆ ಮಾಹಿತಿ ನೀಡಿದ್ದು, ಅವ್ರಿಗೆ ಯಾರು ಸಹಾಯ ಮಾಡ್ತಾರೋ ಅಂತೂ ಗೊತ್ತಿಲ್ಲ.